ಹಾಯ್ ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಆಹಾ, ನಮ್ ಸಿದ್ದರಾಮಯ್ಯ ಅವರ ಅದೃಷ್ಟನೋ ಅದೃಷ್ಟ. ಯಾಕೆ ಗೊತ್ತಾ? ಇದೀಗ ನಮ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸಿನಿಮಾಗಳ ಆಫರ್ ಮೇಲೆ ಆಫರ್. ಎಸ್, ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇತ್ತೀಚೆಗೆ ಹಲವು ಸಿನಿಮಾ ಆಫರ್ಗಳು ಬರ್ತಾ ಇದೆ. ಅರೆ ಇದೇನಪ್ಪ, ಸಿಎಂ ಸಿದ್ದರಾಮಯ್ಯನವರು ಬಣ್ಣ ಹಚ್ತಾ ಇದ್ದಾರಾ? ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಾ? ಇದೊಂದು ಬಾಕಿ ಇತ್ತು ನೋಡ್ರಿ ಅಂತ ನೀವು ಆಶ್ಚರ್ಯನೂ ಪಟ್ಕೋತೀರಾ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತೀರಾ. ಆದ್ರೆ ರಾಜಕಾರಣಕ್ಕಂತೂ ಸಿಎಂ ಸಾಹೇಬ್ರು ಗುಡ್ ಬೈ ಹೇಳಲ್ಲ, ಇನ್ನು ಸಿದ್ದರಾಮಯ್ಯನವರು ಬಣ್ಣನೂ ಹಾಕಲ್ಲ. ಹಾಗಿದ್ರೆ ಸಿದ್ದರಾಮಯ್ಯನವ್ರಿಗೆ ಸಿನಿಮಾಗಳ ಆಫರ್ ಮೇಲೆ ಆಫರ್ ಅಂದ್ರೆ ಏನ್ ಅರ್ಥ? ಅದೇನು ಅಂತ ಹೇಳ್ತೀನಿ ಕೇಳಿ. ಅಂಡ್ ಇನ್ನೊಂದ್ ಮಾತೇನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರು ಸಿನಿಮಾ ಕೂಡ ನಿರ್ಮಿಸ್ತಾ ಇಲ್ಲ, ಅದಕ್ಕೂ ಕನ್ಫ್ಯೂಸ್ ಆಗ್ಬೇಡಿ. ಅಷ್ಟಕ್ಕೂ ಸಿಎಂ ಸಿದ್ದುಗೆ ಆಫರ್ ಬರ್ತಿರೋದು ಏನ್ ಗೊತ್ತಾ? ಸಿನಿಮಾ ನೋಡೋಕೆ ರೀ. ಹೌದು, ಮೊನ್ನೆ ಅಷ್ಟೇ ರಾಜ್ಕುಮಾರ ಸಿನಿಮಾ ನೋಡಿದ್ಮೇಲೆ ಒಬ್ಬೊಬ್ರೆ ತಮ್ಮ ಸಿನಿಮಾ ನೋಡಿ ಅಂತ ಆಫರ್ ಕೊಡ್ತಾ ಇದ್ದಾರೆ. ರಾಜ್ಕುಮಾರ ಸಿನಿಮಾದ ನಂತರ ಬಾಹುಬಲಿ 2 ಸಿನಿಮಾ ನೋಡಿ ಸಿಎಂಗೆ ರಾಗ ಸಿನಿಮಾ ವೀಕ್ಷಿಸುವಂತೆ ರಾಗ ತಂಡ ಕೇಳ್ಕೊಂಡಿತ್ತು. ಅದನ್ನು ಸಿಎಂ ಸಾಹೇಬ್ರು ಇನ್ನೂ ನೆರವೇರಿಸಿಲ್ಲ. ಆದ್ರೆ ಇದೀಗ ಬಿಸಿ ಪಾಟೀಲ್ರು ತಮ್ಮ ಹ್ಯಾಪಿ ನ್ಯೂ ಇಯರ್ ಚಿತ್ರ ವೀಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ಮೊನ್ನೆ ಬಿಡುಗಡೆಯಾದ ಹ್ಯಾಪಿ ನ್ಯೂ ಇಯರ್ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದ್ರೆ ಸಿಎಂ ಮುಂದಿನ ವಾರ ನೋಡೋಣ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಹಾಗಾಗಿ ಸಿಎಂ ಸಾಹೇಬ್ರಿಗೆ ವಾರಕ್ಕೊಂದು ಸಿನಿಮಾ ನೋಡೋಕೆ ಭಾಗ್ಯ ಸಿಗ್ತಾ ಇದೆ. ಈಗ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವ್ರಿಗೆ ಸಿನಿಮಾ ಆಫರ್ ಅಂದ್ರೆ ಏನು ಅಂತ. ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಆಫರ್ ಬಂದಿಲ್ಲ, ಆದ್ರೆ ಸಿನಿಮಾ ನೋಡೋಕೆ ಆಫರ್ ಬಂದಿದೆ. ಬಟ್ ಮುಂದೊಂದಿನ ಸಿದ್ದರಾಮಯ್ಯನವ್ರು ಏನಾದ್ರೂ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋಂತ ಚಾನ್ಸ್ ಸಿಕ್ಬಿಟ್ರೆ ಹೇಗಿರತ್ತೆ? ಅದನ್ನು ಕೂಡ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಎನಿವೇಸ್, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.